ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ನಾನು ರೋಹನ್ ಜವಳಿ. ಎಲ್ಲರಿಗೂ ವೇದಶಾಲಾಗೆ ಸ್ವಾಗತವನ್ನು ಕೋರ್ತಾ ಮೊದಲಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಗಣರಾಜ್ಯ ಅಂದ್ರೇನು, ಭಾರತ ಯಾವಾಗ ಗಣರಾಜ್ಯವಾಯಿತು ಮತ್ತು ಗಣರಾಜ್ಯೋತ್ಸವನ ಜನವರಿ 26ರಂದು ಏಕೆ ಆಚರಣೆ ಮಾಡ್ತೇವೆ, ಭಾರತದಲ್ಲಿ ಗಣರಾಜ್ಯೋತ್ಸವದ ವಿಶೇಷತೆಗಳೇನು, ಈ ಎಲ್ಲ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಗಣರಾಜ್ಯ ಎಂದರೇನು ಅಂತ ಹೇಳಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಗಣರಾಜ್ಯ ಎಂದರೆ ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆಯ್ಕೆ ಮಾಡುವ ಪದ್ಧತಿಯಾಗಿರುತ್ತೆ. ಭಾರತದ ರಾಷ್ಟ್ರಪತಿಗಳನ್ನು ಅಥವಾ ಭಾರತದ ಅಧ್ಯಕ್ಷರನ್ನು ನಾವು ಇಲ್ಲಿ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ಕೊಳ್ತೇವೆ. ಅಂದರೆ ಭಾರತದ ರಾಷ್ಟ್ರಪತಿಗಳನ್ನು ನಿರ್ವಾಚನ ಮಂಡಳಿಯ ಮೂಲಕ ಆಯ್ಕೆ ಮಾಡಲಾಗತ್ತೆ. ನಿರ್ವಾಚನ ಮಂಡಳಿ ಎಂದರೆ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವ ಸದಸ್ಯರ ಗುಂಪಾಗಿದೆ. ಹಾಗಾದರೆ ನಿರ್ವಾಚನ ಮಂಡಳಿಯಲ್ಲಿ ಯಾವ ಯಾವ ಸದಸ್ಯರು ಇರ್ತಾರೆ ಅಂತ ನೋಡೋದಾದ್ರೆ, ಸಂಸತ್ತಿನ ಉಭಯ ಸದನಗಳಾದ ಲೋಕಸಭಾ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಅಂದರೆ ಎಂಪಿಗಳಿರ್ತಾರೆ. ಜೊತೆಗೆ ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು ಅಂದರೆ MLAಗಳಿರ್ತಾರೆ. ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ, ಪುದುಚೇರಿಯ ವಿಧಾನಸಭೆಯ ಚುನಾಯಿತ ಸದಸ್ಯರು ಇರ್ತಾರೆ ಸ್ನೇಹಿತರೆ. ಈ ಎಲ್ಲ ಸದಸ್ಯರಿಂದ ರಾಷ್ಟ್ರಪತಿಗಳು ಆಯ್ಕೆ ಆಗ್ತಾರೆ. ಅಂದರೆ ಭಾರತದ ರಾಷ್ಟ್ರಪತಿಗಳು ಜನರಿಂದ ನೇರವಾಗಿ ಆಯ್ಕೆಯಾಗದೆ ಜನರಿಂದ ಚುನಾಯಿತ ಆದ ಸದಸ್ಯರಿಂದ ಆಯ್ಕೆ ಆಗ್ತಾರೆ. ಇವರು ಪರೋಕ್ಷವಾಗಿ ಆಯ್ಕೆ ಆಗ್ತಾರೆ. ಹೀಗೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ದೇಶದ ಅಧ್ಯಕ್ಷರನ್ನು ಅಥವಾ ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡುವ ಪದ್ಧತಿ ಅಥವಾ ಆಯ್ಕೆ ಮಾಡುವ ಒಂದು ಸ್ಥಿತಿಗತಿಗೆ ಗಣರಾಜ್ಯ ಅಂತ ಹೇಳಿ ಕರಿತಾ ಹೋಗ್ತೇವೆ ಸ್ನೇಹಿತರೆ. ಇನ್ನು ಭಾರತದ ಗಣರಾಜ್ಯೋತ್ಸವವನ್ನು ಜನವರಿ 26ರಂದು ಆಚರಿಸ್ತೇವೆ. ಏಕೆಂದರೆ 1950 ಜನವರಿ 26ರಂದು ಭಾರತ ಸಂವಿಧಾನ ಜಾರಿಯಾಗಿರುತ್ತೆ ಸ್ನೇಹಿತರೆ. ಆ ಉದ್ದೇಶದಿಂದ ಜನವರಿ 26ರನ್ನು ಗಣರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತೆ. ಇನ್ನು ಸಂವಿಧಾನ 1950 ಜನವರಿ 26ರಂದೇ ಯಾತಕ್ಕಾಗಿ ಜಾರಿಗೊಳಿಸಲಾಯಿತು ಎಂಬುದು ಇಲ್ಲಿ ಪ್ರಮುಖ ವಿಷಯವಾಗಿದೆ ಸ್ನೇಹಿತರೆ. ಅದಕ್ಕಿಂತ ಮೊದಲು ಸಂವಿಧಾನ ಹೇಗೆ ರಚನೆ ಆಯಿತು ಎಂಬುದನ್ನು ಸಂಕ್ಷಿಪ್ತವಾಗಿ ಮೆಲುಕು ಹಾಕೋಣ ಸ್ನೇಹಿತರೆ. ಭಾರತದ ಸಂವಿಧಾನ ಮತ್ತು ಸಂವಿಧಾನದ ರಚನಾ ಸಮಿತಿಯ ಅಗತ್ಯತೆಯ ಬಗ್ಗೆ ಮೊದಲ ಬಾರಿಗೆ ಮಾತನಾಡಿದವರು MN ರಾಯ್. ಮುಂದೆ 1940ರ ಆಗಸ್ಟ್ ಕೊಡುಗೆ, 1942ರ ಕ್ರಿಪ್ಸ್ ಆಯೋಗ ಇವುಗಳಲ್ಲಿಯೂ ಸಂವಿಧಾನದ ಬಗ್ಗೆ ಪ್ರಸ್ತಾಪಿಸಲಾಗಿತ್ತು. 1946 ಜುಲೈನಲ್ಲಿ ಕ್ಯಾಬಿನೆಟ್ ನಿಯೋಗದ ಶಿಫಾರಸುಗಳ ಮೇರೆಗೆ ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಲಾಯಿತು. ಒಟ್ಟು 299 ಜನ ಇರುವ ಸಂವಿಧಾನ ರಚನಾ ಸಮಿತಿಯು 22 ಪ್ರಮುಖ ಸಮಿತಿಗಳನ್ನಾಗಿ ವಿಭಜಿಸಲಾಯಿತು. ಈ ಎಲ್ಲ ಸಮಿತಿಗಳು ಹಲವಾರು ದೇಶಗಳಲ್ಲಿ ಅಧ್ಯಯನ ಮಾಡಿ ಸಂವಿಧಾನದ ಬಗ್ಗೆ ವಿಷಯವನ್ನು ಸಂಗ್ರಹಿಸಿ ತರಲಾಯಿತು. ಇನ್ನು 1947 ಆಗಸ್ಟ್ 29ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಕರಡು ಸಮಿತಿ ತನ್ನ ಅಂತಿಮ ಕರಡನ್ನು 1949 ನವೆಂಬರ್ 20ರಂದು ಸಲ್ಲಿಸಿತು. 1949 ನವೆಂಬರ್ 26ರಂದು ಸಂವಿಧಾನ ರಚನಾ ಸಮಿತಿಯು 11ನೇ ಅಧಿವೇಶನದಲ್ಲಿ ಈ ಸಂವಿಧಾನಕ್ಕೆ ಅಂಗೀಕಾರವನ್ನು ನೀಡಿತು. ಈ ಉದ್ದೇಶದಿಂದ ನವೆಂಬರ್ 26ರನ್ನು ಪ್ರತಿ ವರ್ಷ ಸಂವಿಧಾನ ದಿನ ಎಂದು ಆಚರಣೆ ಮಾಡುತ್ತೇವೆ.
ಒಟ್ಟು 2 ವರ್ಷ 11 ತಿಂಗಳು 18 ದಿನಗಳ ಕಾಲ 64 ಲಕ್ಷ ರೂಪಾಯಿ ಖರ್ಚಿನೊಂದಿಗೆ 395 ವಿಧಿ 22 ಭಾಗ 8 ಅನುಸೂಚಿಗಳೊಂದಿಗೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಸಂವಿಧಾನವನ್ನು ಕೈ ಬರಹದಲ್ಲಿ ರಚಿಸಲಾಯಿತು. ಕರಡು ಸಮಿತಿ ರಚಿಸಿಕೊಟ್ಟಂತಹ ಪ್ರತಿಯನ್ನು ಆಧರಿಸಿಕೊಂಡು ವಸಂತ ಕೃಷ್ಣ ವೈದ್ಯ ಎಂಬುವರು ಸಂವಿಧಾನವನ್ನು ಹಿಂದಿ ಭಾಷೆಯಲ್ಲಿ ಬರೆದರೆ, ಇನ್ನು ಪ್ರೇಮ್ ಬಿಹಾರಿ ನರೇನ್ ಅಂತಕ್ಕಂಥವರು ಸಂವಿಧಾನವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಬರೆದರು ಸ್ನೇಹಿತರೆ. ಸಂವಿಧಾನದಲ್ಲಿರ್ತಕ್ಕಂತಹ ಪ್ರತಿಯೊಂದು ಚಿತ್ರವನ್ನು ಬಿಡಿಸಿದವರು ನಂದಾಲಾಲ್ ಬೋಸ್. ಹೀಗೆ ಹಲವಾರು ವೈಶಿಷ್ಟ್ಯಗಳಿಂದ ತುಂಬಿದಂಥ ಸಂವಿಧಾನವು ಜನವರಿ 26, 1950ರಂದು ಭಾರತದಲ್ಲಿ ಜಾರಿಗೆ ಬರುತ್ತೆ. ಹೀಗೆ ಜಾರಿಗೆ ಬಂದಂಥ ಸಂವಿಧಾನ ಪ್ರಸ್ತುತ ಸಂವಿಧಾನದ ಮೂಲ ಪ್ರತಿಯು ಸಂಸತ್ತಿನ ಲೈಬ್ರರಿ ಕಟ್ಟಡದಲ್ಲಿನ ಹೀಲಿಯಂ ಬಾಕ್ಸ್ನಲ್ಲಿ ಇಡಲಾಗಿದೆ ಸ್ನೇಹಿತರೆ. ಇಲ್ಲಿ ಒಂದು ಸಾಮಾನ್ಯವಾಗಿ ಪ್ರಶ್ನೆ ಮೂಡುತ್ತೆ ಸ್ನೇಹಿತರೆ. 1949 ನವೆಂಬರ್ 26ರಂದೇ ಸಂವಿಧಾನ ರಚನೆಯಾಗಿ ಸಿದ್ಧವಿದ್ದರೂ ಅದನ್ನು ಯಾತಕ್ಕಾಗಿ 1950 ಜನವರಿ 26ರಂದು ಜಾರಿಗೆ ತರಲಾಯಿತು? ಏಕೆಂದರೆ ಈ ಹಿಂದೆ 1930 ಜನವರಿ 26ರಂದು ಬ್ರಿಟಿಷರನ್ನು ಧಿಕ್ಕರಿಸಿ ರಾವಿ ನದಿಯ ದಂಡೆ ಮೇಲೆ ಜವಾಹರ್ಲಾಲ್ ನೆಹರು ಅವರ ಮುಂದಾಳತ್ವದಲ್ಲಿ ಧ್ವಜಾರೋಹಣ ಮಾಡಿ ಭಾರತಕ್ಕೆ ಸ್ವರಾಜ್ಯ ಎಂದು ಘೋಷಿಸಲಾಗಿರುತ್ತೆ. ಇದರ ಸವಿನೆನಪಿಗಾಗಿ 1950 ಜನವರಿ 26ರಂದು ಸಂವಿಧಾನವನ್ನು ಜಾರಿಗೆಗೊಳಿಸಲಾಗಿರುತ್ತೆ. ಜನವರಿ 26ರಂದು ಭಾರತದಲ್ಲಿ ಯಾವ ರೀತಿಯಾಗಿ ಗಣರಾಜ್ಯೋತ್ಸವವನ್ನು ಆಚರಿಸ್ತೇವೆ ಅಂತ ನೋಡೋದಾದ್ರೆ, ಎಲ್ಲೆಲ್ಲೂ ತ್ರಿವರ್ಣ ಧ್ವಜವನ್ನು ಕಟ್ಟಿ ಪ್ರತಿಯೊಂದು ಧ್ವಜವು ರಾರಾಜಿಸ್ತಿರ್ತವೆ. ದೆಹಲಿಯಲ್ಲಿ ಕರ್ತವ್ಯ ಪಥದಲ್ಲಿ ನಡೆಯುವ ಪರೇಡನ್ನು ನೋಡಲು ಜನರು ದೇಶದ ಮೂಲೆ ಮೂಲೆಗಳಿಂದ ಬಂದು ಸೇರ್ತಾರೆ ಸ್ನೇಹಿತರೆ. ಈ ಪರೇಡನ್ನು ರಕ್ಷಣಾ ಸಚಿವಾಲಯ ಏರ್ಪಡಿಸಿರುತ್ತೆ. ಇದರಲ್ಲಿ ಸೇನೆಯ ವಿವಿಧ ವಿಭಾಗಗಳಿಂದ ಸೈನಿಕರು ಭಾಗಿಯಾಗಿ ತಮ್ಮ ಸಾಹಸವನ್ನ ಪ್ರದರ್ಶನ ಮಾಡ್ತಾರೆ. ಇನ್ನು ವಾಯುಸೇನೆಯ ಲೋಹದ ಹಕ್ಕಿಗಳು ಬಾನಂಗಳದಲ್ಲಿ ಮಾಡುವ ಅದ್ಭುತ ಪ್ರದರ್ಶನ ನೋಡಲು ನಿಜವಾಗಲೂ 2 ಕಣ್ಣು ಸಾಲದು ಸ್ನೇಹಿತರೆ. ಇದಾಗಿತ್ತು ಗಣರಾಜ್ಯೋತ್ಸವದ ವಿಶೇಷ ಸಂಚಿಕೆ. ಈ ಸಂಚಿಕೆ ಕುರಿತಾದಂತಹ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಜೈ ಹಿಂದ್. ಥ್ಯಾಂಕ್ ಯು. ನೀವಿನ್ನೂ ನಮ್ಮ ವೇದಶಾಲೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಪಡೆಯಿರಿ. ಧನ್ಯವಾದಗಳು.